ಘಾಟಿಗೆ ಸ್ವಾಗತ ಸುಸ್ವಾಗತ. ಇವತ್ ನಾವು ಹೋಗ್ತಿದ್ದೇವಿ ಬಾಬಾ ವಾಟರ್ ಫಾಲ್ಸ್ ವಿಚ್ ಇಸ್ ದೇರ್ ಇನ್ ಮಹಾರಾಷ್ಟ್ರ. ಇವತ್ ನಾನು, ನನ್ ಗಂಡ, ಬ್ರದರ್ ಮತ್ತೆ ಕಸಿನ್ಸ್ ಅವರೆಲ್ಲ ಬರ್ತಿದ್ದಾರೆ. ಸೊ ಲೆಟ್ಸ್ ಗೋ. ಬೇಗ ಬರ್ರು, ಎಷ್ಟ್ ಲೇಟ್ ಮಾಡ್ತೀರಿ ನೀವು? ಬಾಯ್. ಥ್ಯಾಂಕ್ ಯು. ಇನ್ನು ಟ್ರಿಪ್ ಶುರು ಆಗಿಲ್ಲ, ಅಲೆ ಅವ್ರದ್ದು ತಿನ್ನಕ್ ಶುರು ಆತ. ಏನ್ ತಗೊಂತಿರ್ತಾವ ಬರ್ರಿ, ಬಟ್ ಅಲ್ಲಿ ಕಾರ್ನಾಗ ಹೋಗಿ ಕುತ್ಕೊಂಡ್ ಕಕ್ ಬೇಡ್ರಿ ಅಷ್ಟೇ. ಇದನ್ನ ತಗೊಳ್ಳೋಣ. ಪ್ರಶಾಂತ್ ನಿಂಗ್ ಬೇಕಾ? ಪ್ರಶಾಂತ್ ಬೇಕಾ? ಪ್ರಶಾಂತ್ ಅಲೆ ಮಳಿ ಶುರು ಆತ. ಇನ್ನು ಧಾರವಾಡ ಕ್ರಾಸ್ ಆಗಿಲ್ಲ ನಾವು. तुम लोगों में छाता लेके लेके ನಾವು ಮನೆ ಬಿಟ್ಟಿದ್ದು ಅರೌಂಡ್ 6:30. ಸೊ ಯಾರೂ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಬಂದಿಲ್ಲ. ಈಗ ಬೆಳಗಾವ್ ರೀಚ್ ಆದ್ಮೇಲೆ ಏನಾರ ಫಸ್ಟ್ ತಿಂಡಿ ತಿನ್ಬೇಕು. ಇವತ್ತು ಬಾಬಾ ವಾಟರ್ ಫಾಲ್ಸ್ ನೋಡಿದ ಮೇಲೆ ಅಂಬೋಲಿ ಘಾಟಿಗೂ ಹೋಗೋ ಪ್ಲಾನ್ ಐತಿ. ಬಟ್ ನೋಡೋಣ, ಟೈಮ್ ಉಳಿದ್ರೆ ಅಷ್ಟ ಹೋಗೋದು. ಲಾಸ್ಟ್ ಟೈಮ್ ಬೈಕ್ ಈಗ ನಾವು ಕ್ರಾಸ್ ಮಾಡಿದ್ವಿ ಮಲಪ್ರಭಾ ನದಿ. ಇದಾ ನೀರು ಪ್ಯೂರಿಫೈ ಆಗಿ ನಮ್ಮ ಧಾರವಾಡಕ್ಕೂ ಬರ್ತೈತಿ. ನಾವೇನೋ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನೆನಪಿರ್ಲಿ. ಮೊದಲು ಟ್ರಕ್ ಸಿಕ್ಕೊಂಡ್ಬಿಡ್ತಿದ್ದಲ್ಲ ಇಲ್ಲಿ ಎರಿಕೆ ಒಳಗೆ ಏರತ್ತಿದ್ದಿಲ್ಲ, ಒಣಿತ್ ಬಿಡ್ತಿದ್ದು ಹೋಗಿ. ಏನ್ ಹೇಳಿದ್ರು ಅಂತ ಅದಕ್ಕೆ ಅಲ್ಲೇನ ಗುರುತ್ವಾಕರ್ಷಣ ಏನೋ ಜಾಸ್ತಿ ಐತಲ್ಲ, ಹಂಗಾಗಿ ಗಾಡಿ ಅಪ್ಪು ಏರಾತಿದ್ದಿಲ್ಲ ಅಂತ ಹೇಳ್ತಿದ್ರು. ಮೊದಲು ರೋಡ್ ಇರಲಿಲ್ಲ ಕರೆಕ್ಟಾಗಿ, ಅವಾಗ ಇತ್ತು ಅದು. ಈ ಹೈಕೋರ್ಟ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡ್ಬೇಕು ಬೆಳಗಾವ್ ಸಿಟಿ ಇನ್ನು ಹತ್ರನೇ ಐತಂತ. ಇನ್ನು ಸ್ವಲ್ಪ ಹೊತ್ನಾಗ ನಾವು ಸಿಟಿ ರೀಚ್ ಆಗ್ತೇವಿ. ನಾಷ್ಟ ಮಾಡ್ತಿರಿಲ್ಲ? ನಾವು ಬಂದ್ವಿ ಒಂದು ಹೋಟೆಲ್ನಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಈಗ ನನ್ನ ದೋಸ್ತ ಬರ್ತೈತಿ. ಆತ್ ನಮ್ಮ ಬ್ರೇಕ್ಫಾಸ್ಟ್. ಏನು ತಗೊಳಕ್ ಹೋಗ್ಯಾನಲ್ಲಿ? ಏನು ತಗೊಳಕ್ ಹೋಗ್ಯಾರ? ಬಾಳೆಹಣ್ಣು ಸೊಪ್ಪು ತಗೊಂಡ ತಂಬಾಕ್ ತಿನ್ನಾಕ. ಇನ್ನೊಂದ್ 24 ಕಿಲೋಮೀಟರ್ನಾಗ ಮಹಾರಾಷ್ಟ್ರ ಬರ್ತೈತಿ. ಫೈನಲಿ ಬಂತ. ಇಲ್ಲಿ ನಾವು ಎಂಟರ್ ಆಗ್ತಿದ್ದೇವಿ ಮಹಾರಾಷ್ಟ್ರ. ನಾವು ಶಿಲಾಂಗ್ದಾಗಿದ್ವಲ್ಲ, ಅಷ್ಟೊತ್ತಿಗೆ ಇಂಥ ಮಳಿದಾಗ ಹುಟ್ಟಿ ಬೆಳೆದ್ ಬಿಟ್ಟೇವಿ. ಸಾಕಾಗ್ಬಿಟ್ಟೈತಿ ನಮಗೆ. ಪಕ್ಕ ಐತಿಲ್ಲ ಮುಂದೆ ನೋಡ್ರಿ. ಹಿಂದಿಂದ ಅಲ್ಲೇ ರೈಟ್ ಸೈಡಿಗೆ ಐತಿ. ಒಂದ್ ರೋಡ್ ತಪ್ಪಿದ್ವಿ. ವಾಟರ್ ಫಾಲ್ಸ್ ಅದ, ರೂಟ್ ಹೋಗುದ ಮುಂದ್ ರೋಡ್. ಅಂಕಲ್ ಸೆಕೆಂಡ್ ರೋಡ್ ಮತ್ತೆ ತಪ್ಪಿದ್ವಿ. ಮೇನ್ ಅಂಬೋಲಿ ರೋಡ್ಲೇನೋ ಹೋಗ್ಬೇಕು. ಇಲ್ಲೇ ಮುಂದೆ ಐತಿ, ಇಲ್ಲೇ ಮುಂದೆ 10 ಮೀಟರ್ 400 ಮೀಟರ್. ಇಲ್ಲಿ ಯಾವ್ದು ಇಲ್ಲ, ರೋಡ್ ಪೂರಾ ಕ್ಲೋಸರ್ ಐತಿ. ಅಲ್ಲಿ ಮೇನ್ ರೋಡ್ಲೆ ಹೋಗ್ಬೇಕು. ಮಡಿ ಜೋರಾತ. ಜಾಗ ಮಸ್ತ್ ಐತಂತ ಇಲ್ಲಿ ನಿಲ್ಸಕ್ಕೆ ನೋಡಿದ್ವಿ. ಬಟ್ ಇದು ಮೇನ್ ರೋಡ್, ಅದಕ್ಕೆ ಮುಂದೆ ಎಲ್ಲರ ಸ್ವಲ್ಪ ಒಳಗಂತ ಗ್ರೀನರಿ ಇದ್ರೆ ಅಲ್ಲಿ ಒಂದು ಪಿಟ್ ಸ್ಟಾಪ್ ತಗೋಬೇಕಂತ ಪ್ಲಾನ್ ಐತಿ. ನೋಡೋಣ. ಆ್ಯಂಡ್ ಫೈನಲಿ ನಮಗೆ ಬೇಕಾಗಿರೋ ಟೈಪ್ ಒಂದು ಜಾಗ ಸಿಕ್ತು. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಪಯಣ ಶುರು ಮಾಡ್ಬೇಕು.
ಇವ್ರಿಗೆ ಜರಿ ಸೌಂಡ್ ಕೇಳ್ಸಕ್ ನಂಗೆ ಕರ್ಕೊಂಬಂದಾರ ಇಲ್ಲಿ ನೋಡೋಣ ಸೌಂಡ್ ಬರ್ತತಿಲ್ಲ ಅಂತಂದು. ನಂಗಂತೂ ಮಳಿ ಸೌಂಡ್ ಕೇಳ್ಸಾಕುಂತೈತಿ. ಯಾವ ಫೀಲ್ ದಿಸ್ ಸೌಂಡ್? ನಂಗೆ ಸೌಂಡ ಬರಲ್ದೆ. ಓ ಲೊಕ್ಕ 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 ಅಂತ ಈ ಜರಿ ಸೌಂಡ್ ಬಗ್ಗೆ ಇವ್ರು ಮಾತಾಡ್ತಾ ಇದ್ರ ಇಷ್ಟತನ. ಆಯ್ತು, ಈಗ ಒಂದ್ ಜಾಗ ನೋಡಿ ಆಯ್ತು. ಈಗ ಇನ್ನೊಂದ್ ಜಾಗ ನೋಡಕ್ ಹೊಂಟೇವಿ. ಇದು ಜಾಗ ಅಲ್ಲ ಆಕ್ಚುಲಿ, ಇದು ಜಸ್ಟ್ ಪಿಟ್ ಸ್ಟಾಪ್. ಎಷ್ಟು ಫುಲ್ ಹಸಿರು ಐತ್ ನೋಡಿ ಎಲ್ಲ ಕಡೆ. ಇನ್ನು ಎಷ್ಟು ದೂರ ಐತಿ? 24 ಕಿಲೋಮೀಟರ್. ಅಲ್ಲಿ ಯಾವ ಬಾಬಾ ನೋಡ್ಬೇಕಾಯ್ತು. ಫಾಗ್ ನೋಡ್ರಿ ಅಲ್ಲಿ. ಫಾಗ್ ಅಲ್ಲೋ ಅದು ಮಳೆ. ಇಲ್ಲಲ್ಲಿ ಫಾಗ್ ಅದ. ಅಲ್ಲೋ ಮಳೆ. ಇಲ್ಲಲ್ಲಿ ಫಾಗ್. ಹೋಗಿ ನೋಡು. ಫಾಗ್ಲೇ ಅದ. ಅಲ್ಲೋ ಮಳೆ. ಗುಹೆ ಕಾಣಕ್ ಹೊಂತೈತಿ. ಇವ್ರೆಲ್ರಿಗೂ ಯೋಚನೆ ಮಾಡ್ತಿರ್ತಾರೆ, ಇಂಥ ಜಾಗದಾಗ ಬಂದು ವಿಡಿಯೋ ಮಾಡಕೊಂತಾರಲ್ಲ ಅಂತಂದು. ಅದೇ ಧಾರವಾಡನಾಗ ಇನ್ನೂ ಮಳಿನ ಇರಲಿಲ್ಲ, ಆದ್ರೆ ಇಲ್ಲಿ ಹಚ್ನಿಂತ ಹೊಡ್ಯಾತೈತಿ. ಇನ್ನು ಮುಂದೆ ಏನು ಕತಿನೋ ಗೊತ್ತಿಲ್ಲ. ನಾವೇನೋ ಈ ನೇಚರ್ನ ಎಂಜಾಯ್ ಮಾಡ್ತಿದ್ವಿ, ಅಲ್ಲೇ ಮಳೆ ಬಂತು. ಎಲ್ಲಿಂದ ವಾಟರ್ ಫಾಲ್ಸ್ ಸೌಂಡ್ ಬರಾಕಂತಿತ್ತು. ಅದಕ್ಕೆ ನಾವು ಪ್ಲಾನ್ ಮಾಡಿದ್ದು ಒಂದ್ಸಲ ಕಾರ್ ಪಾರ್ಕ್ ಮಾಡಿ ನೋಡೋಣ ಅಂತ. ಆದ್ರೆ ಕಾರ್ ಪಾರ್ಕ್ ಮಾಡಿ ಹೋದಾಗ ನಮಗೆ ಕಂಡಿದ್ದು ಈ ಸೀನ್. ಕ್ಲೌಡ್ ಎಲ್ಲ ಕೆಳಗೆ ಬಂದ್ಬಿಟ್ಟವು. ಅದ್ರಾಗ ಮಳೆ ನೋಡಿದ್ರೆ ಜೋರಾಗೈತಿ. ನಂಗಂತೂ ಹಸಿ ಆದ್ರೆ ಇನ್ನೊಂದು ಬಟ್ಟಿ ತಂದಿದ್ದಿಲ್ಲ. ಅದಕ್ಕೆ ರೇನ್ ಕೋಟ್ ಹಾಕೊಂಡು ಒಂದೆರಡು ಪೋಸ್ ಕೊಟ್ಟು ಇವ್ರದೆಲ್ಲ ಫೋಟೋಸ್ ತೆಗಿತಾ ಓಡಿ ಬಂದು ಕಾರ್ನ ಕುತ್ಕೊಂಡ್ಬಿಟ್ಟೆ. ಇಷ್ಟೆಲ್ಲ ಜಾಗ ಅಡ್ಡಾಡಿದ್ವಿ, ಆದ್ರೆ ಈ ತರ ಮನೆಗಳು ಮತ್ತೆ ಈ ಟೈಪ್ ಗ್ರೀನರಿ ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಕೇರಳನಾಗ ಮತ್ತು ಕರ್ನಾಟಕನಾಗ ಇರೋ ವೆಸ್ಟರ್ನ್ ಘಾಟ್ಸ್ ಇರೋದೇ ಬೇರೆ, ಮತ್ತು ಈ ಟೈಪ್ ಗಿಡನೇ ಬೇರೆ. कार पार्किंग ಒಬ್ಬೊಬ್ಬರಿಗೆ 50 ರೂಪಾಯಿ. आप ही डालोगे? तो तुम लोग डालेगा नहीं, बाहर लेके देगा किसी को भी. क्या कर देंगे? अच्छा वो लोग अंदर. बरोबर की नहीं? हाँ बराबर सही बोला. सही बोला ना? तो झूठ तो नहीं बोला ना? बाबा वाटरफॉल्स एट कुंभवाड़े. थैंक यू. ಇದು ಕುಂಬಾರವಾಡೆ ಅಲ್ಲ, ಇದು ಕುಂಭವಾಡೆ. ಇದು ಕುಂಬಾರವಾಡೆ ಅಲ್ಲ. ಇದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ. ಟಿಕೆಟ್ ತೊಗೊಂಡ್ಮೇಲೆ ಸೀದಾ ಇಲ್ಲೇ ಬಂದು ಪಾರ್ಕ್ ಮಾಡಬೇಕು. ಇಲ್ಲೇ ವಾಶ್ರೂಮ್ಸ್, ಒಂದು ಸಣ್ಣ ಕ್ಯಾಂಟೀನ್ ಎಲ್ಲ ಅವೈಲೇಬಲ್ ಅದಾವು. ಲೊಕೇಶನ್ದಾಗ ಬಂದ ತಕ್ಷಣ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಕ್ಕೆ ಶುರು ಮಾಡಿದ್ರು. ವಾಟರ್ ಫಾಲ್ಸ್ ಕೆಳಗಡೆ ಕುತ್ಕೊಳ್ಳೋ ಪ್ಲಾನ್ ಐತಿ ಅನ್ನಿಸ್ತೈತಿ ಇವ್ರದ್ದೆಲ್ಲ ಇವತ್ತು. ಆದ್ರೆ ನನ್ನ ಹಸಿ ಆಗೋ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಪಟಕ್ನ ರೇನ್ ಕೋಟ್ ಹಾಕ್ಕೊಂಡು ನಿಂತುಬಿಟ್ಟೆ. ಈಗ ನಾವು ಹೋಗ್ತಿರೋದು ಆ ಫಾಲ್ಸ್ ಕಡೆ. ಮೇಲಿಂದ ನೀರು ಹರಿಯಾಕೊಂತೈತಿ. ನಾವು ಅದನ್ನ ಆ ಕೇವ್ ಒಳಗಿಂದ ನೋಡಕ್ ಹೋಗ್ತಿದ್ವಿ. ಇಲ್ಲಿಂದ ಅಲ್ಲಿವರೆಗೂ ಹೋಗಕ್ ವಾಕ್ ಮಾಡ್ಕೊಂಡೇ ಹೋಗ್ಬೇಕು. ಸ್ವಲ್ಪ ದೂರನೇ ಐತಿ, ಬಟ್ ರೀಚ್ ಆಗೋ ಮುಂಚೆ ತುಂಬಾನ ಮಸ್ತ್ ಫಾಲ್ಸ್ ಬರ್ತಾವು. ನೋಡ್ತಾ ಇರ್ರಿ.